ಶುಂಠಿ ನಾಟಿ ಮಾಡಿ 45ರಿಂದ 60 ದಿವಸ ಆಗ್ತಾ ಬಂದ್ರು ಇವತ್ತಿಗೆ. ನಾನು ಗಮನಿಸ್ದಂಗೆ ಒಂದೇ ಒಂದು ಕಡ್ಡಿ ಬಂದಿರುತ್ತೆ ಮತ್ತು ಮರಿಗಳು ಒಡೆದಿಲ್ಲ. ಆಮೇಲೆ ಶುಂಠಿ ಗಡ್ಡೆ ಹೆಂಗಿರುತ್ತೋ ಹಾಗೆ ಒಂದು ಸ್ವಲ್ಪ ಒಣಗ್ತಾ ಇರುವಂಥದ್ದು ಅಂತ. ನಾನು ಹೋದ್ವಾರ ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ ಈ ಏರಿಯಾಗಳಲ್ಲಿ ಶುಂಠಿ ಬೆಳೆಗಾರದ್ದು ಫೀಲ್ಡ್ ವಿಸಿಟ್ ಮಾಡಿದಾಗ ನಾನು ಗಮನಿಸ್ಕೊಂಡಿದ್ದಂಥದ್ದು ಬೆಳವಣಿಗೆ ಇದು ಏನಕ್ಕಾಗಿದೆ ಹಿಂಗೆ ಅಂತಂದರೆ, ಅತಿಯಾದ ಉಷ್ಣಾಂಶದಿಂದ ಮೊಳಕೆ ಒಡೆದಿರ್ತಕ್ಕಂಥದ್ದು ಏನು ಗಡ್ಡೆ ಇದೆ ಇಮಿಡಿಯೇಟಾಗಿ ರೂಟ್ಸ್ಗಳು ಅಲ್ಲೇ ಒಣಗ್ತಾ ಬಂದಿದ್ದಾವೆ. ಆಮೇಲೆ ಮರಿಗಳು ಹೊಡಿತಾ ಇಲ್ಲ. ನಾವು ಇವಾಗ ಈ ಮಳೆಗೆ ಜಾಸ್ತಿ ನೆಕ್ಸ್ಟ್ ಬರುವಂಥ ಮಳೆಗೆ ಗಡ್ಡೆ ಕೊಳಿಬಾರ್ದು, ಪ್ಲಸ್ಸು ನಮಗೆ ಮರಿಗಳು ಜಾಸ್ತಿ ಬರಬೇಕು ಮತ್ತು ಬೇರು ಚೆನ್ನಾಗಿ ಬರಬೇಕು ಅಂತ ಅನ್ನೋದಾದರೆ ಏನು ಮಾಡಬೇಕು? ಅದಕ್ಕೊಂದು ಉಪಾಯ ಇದೆ. ಇಮಿಡಿಯೇಟಾಗಿ ಇವಾಗ ಒಂದು ಡ್ರೆಂಚಿಂಗ್ ಅಂತ ನಾವು ಮಾಡ್ಕೊಂಡ್ರೆ, ಸ್ಪ್ರೇನೂ ಅಲ್ಲ ಮತ್ತು ಇದರಲ್ಲಿ ಡ್ರಿಪ್ಪಲ್ ಕೊಡುವಂಥದ್ದು ಅಥವಾ ಇದ್ರದ್ದಲ್ಲ, ಡ್ರೆಂಚಿಂಗ್ ಅಂತ ನಾವು ಮಾಡ್ಕೊಂತು ಅಂತ ಹೇಳಿದ್ರೆ ನಾವು ಶುಂಠಿ ಬೆಳೆನ ಚೆನ್ನಾಗಿ ಇವಾಗ ಉಳಿಸ್ಕೊಂಡ್ಬಿಟ್ಟು ಜಾಸ್ತಿ ಮರಿ ಬಂದು ಕೆಳಗಡೆ ಗಡ್ಡೆ ಚೆನ್ನಾಗಿ ಬರೋವಂಗೆ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಇದು ಕಾರಣ ಇಷ್ಟೇ, ಒಣಗ್ತಾ ಇರ್ತಕ್ಕಂಥ ಬೇರನ್ನ ನಾವು ಉಳಿಸ್ಕೋಬೇಕು. ಇದನ್ನು ಡ್ರೆಂಚಿಂಗಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಒಂದು ಬ್ಯಾರಲ್ಲಿಗೆ ಐಸಿರಿ ಹೇಮು ಅಂತ ಬರುತ್ತೆ. ಇದು ಹೈಲಿ ಕಾನ್ಸಂಟ್ರೇಟೆಡ್ ಹ್ಯೂಮಿಕ್ ಆ್ಯಸಿಡು ನನಗೆ ಗೊತ್ತಿರೋ ಹಾಗೆ. ಇದನ್ನು ಒಂದೇ ಒಂದು ಪ್ಯಾಕೆಟ್ ಅಂದರೆ 50 ಗ್ರಾಮಿನ ಒಂದು ಪ್ಯಾಕೆಟ್ ಬರುತ್ತೆ. ಅದು ಬ್ಯಾರಲಿಗೆ ಅದು ಒಂದು ಪ್ಯಾಕೆಟ್ ಹಾಕಿ, ಆಮೇಲಿಂದ ಈಗ ಏನು ಮೂಡುತ್ತೆ ಅದು ಬೇರುಗಳು ಏನು ಮೂಡುತ್ತೆ ಅದರದ್ದು ಬೆಳವಣಿಗೆ ಬರಲಿಕ್ಕೆ ಟೋಟಲ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರ್ತಕ್ಕಂಥದ್ದು ಐಸಿರಿ GM 1.0 ಅಂತ ಬರುತ್ತೆ, 3/4 kg. ಅದು ಒಂದು ಪ್ಯಾಕೆಟು ಬ್ಯಾರಲಿಗೆ. ಅದ್ರ ಜೊತೆಗೆ 13-0-45 ಪೂರ್ತಿ ನೀರಲ್ಲಿ ಕರಗುವಂಥದ್ದು ಪೊಟ್ಯಾಷಿಯಂ ನೈಟ್ರೇಟು 1 kg ಮತ್ತು 13-40-13 ಹೈ ಫಾಸ್ಫರಸ್ ಇರುವಂಥದ್ದು, ಈಕ್ವಲ್ ಆಗಿ ನೈಟ್ರೋಜನ್ ಆ್ಯಂಡ್ ಪೊಟ್ಯಾಷ್ ಇರುವಂಥದ್ದು ಅದು 1 kg. ಈ 4 ಐಟಮನ್ನು ಹಾಕಿ ಡ್ರೆಂಚಿಂಗ್ ಮಾಡಿಕೊಂಡ್ರೆ ಬೆಳೆ ಚೆನ್ನಾಗಿ ಉತ್ಕೃಷ್ಟವಾಗಿ ಬರೋ ಹಂಗೆ ಮಾಡಿಕೊಂಡು ಅತಿಯಾದ ಇಳುವರಿನ ನಾವು ತಗೊಳ್ಳಿಕ್ಕೆ ಸೂಕ್ತ. ಶುಂಠಿ ನಾಟಿ ಮಾಡಿ 45ರಿಂದ 60 ದಿವಸ ಆಗಿರ್ತಕ್ಕಂಥ ರೈತರು, ಶುಂಠಿ ಬೆಳೆಗಾರರು ಯಾರೇ ಇದ್ರೂ ಇವಾಗ ಏನು ಸಮಸ್ಯೆ ನೀವು ಕಾಣ್ತಾ ಇದ್ದೀರಾ ಅದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂತಂದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ನೀವು ಅದನ್ನ ಕಮೆಂಟ್ ಮಾಡಿ ಅದಕ್ಕೆ ಪರಿಹಾರ ಏನು ಅಂತೇಳಿ ಅಂತ ನಾವು ಹೇಳ್ಬೋದು. ಆಮೇಲೆ ಇದು ಶುಂಠಿ ಬೆಳೆಗಾರರು ಯಾರೇ ನಿಮ್ಮ ರೈತರು ಇದ್ರೂ ಕೂಡ ಅವ್ರ ಜೊತೆಗೆ ಈ ವಿಡಿಯೋನ ನೀವು ಶೇರ್ ಮಾಡ್ಕೊಳ್ಳಿ. ಆಮೇಲೆ ಇದು ಇನ್ನೂ ಟೋಟಲ್ ಫರ್ಟಿಲೈಸರ್ ಡೋಸೇಜ್ ಏನು ಬರುತ್ತೆ ಮುಂದೆ, ನೆಕ್ಸ್ಟ್ ಏನು ಸಮಸ್ಯೆ ಬಂದ್ರೂ ಅದ್ರ ಮುಂದೆ ನ್ಯೂಟ್ರಿಯೆಂಟ್ಸಿಂದ ನಿವಾರಣೆ ಮಾಡ್ಕೊಳ್ಬೋದು ಅಂತ ಅನ್ನೋದ್ರದ್ದು ಮಾಹಿತಿ ಬೇಕು ಅಂತ ಅನ್ನೋದಾದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ.